ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ವಹಿವಾಟನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಜಿಟಲೀಕರಣಗೊಳಿಸಲಾಗುತ್ತಿದೆ. ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ 24,000 ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಂಪೂರ್ಣ ವಹಿವಾಟನ್ನು ಕಂಪ್ಯೂಟರೀಕರಣಗೊಳಿಸಲಾಗುತ್ತಿದ್ದು, ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮೊದಲ ಹಂತದಲ್ಲಿ 7,300 ಸಂಘಗಳ ಮಾಹಿತಿಯನ್ನು ದಾಖಲೀಕರಣ ಮಾಡಲಾಗುತ್ತದೆ. ಇದರಿಂದ ಸಂಘದ ಸದಸ್ಯರು ಸುಲಭವಾಗಿ ಸಾಲ ಸೌಲಭ್ಯ ಪಡೆಯಲು ಸಹಕಾರಿಯಾಗಿದೆ. ಜೊತೆಗೆ ಮೊಬೈಲ್ ಮತ್ತು ಕಂಪ್ಯೂಟರ್ ಮೂಲಕ ತಮ್ಮ ಸಂಘಗಳು ಮತ್ತು ಸದಸ್ಯ ಮಾಹಿತಿಯನ್ನು ಸಹ ಪಡೆಯಬಹುದಾಗಿದೆ. ಅಲ್ಲಿ ಬೆಳಕುನೇ ಇಲ್ಲ, ಬೆಳಕು ಅಂತ ಹೇಳಿದ್ರೆ ಅದೊಂದೇ ಫೋಟೋ. ಡಿಡಿ ನ್ಯೂಸ್ನೊಂದಿಗೆ ಚಿನ್ನಾಪುರ ನಿವಾಸಿ ನಾರಾಯಣಮ್ಮ, ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ ಸಾಲ ಪಡೆದು ಪಶು ಸಂಗೋಪನೆ ಆರಂಭಿಸಿದ್ದೇನೆ. ಸಂಘದ ವಹಿವಾಟನ್ನು ಡಿಜಿಟಲೀಕರಣ ಮಾಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಾಲ ಪಡೆಯಲು ಸಹಕಾರಿಯಾಗಲಿದೆ ಎಂದರು. ಅದು 2 ರೂಪಾಯಿ ಬಡ್ಡಿ ಹಂಗೆ ಬಿಡ್ತಾ ಇದ್ರಿ. ಆಮೇಲೆ ಉಳಿತಾಯ ಮಾಡಿಕೊಂಡು ನಬಾರ್ಡ್ ಅವರು ಬಂದರು. ನಬಾರ್ಡ್ ಅವರು ಬರೋದನ್ನು ನಾವು ಕೇಳಿದ್ರಿ, ಸರ್ ಇದು 50,000 ಗಸು ಬರೋದಿಲ್ಲ ಅಂತ ಕೇಳೋದನ್ನು. ಆಮೇಲೆ 1 ಲಕ್ಷ ರೂಪಾಯಿ ಕೇಳಿದ್ರಿ, 1 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಹೆಸರು ರಾಧಾ ಅಂತ ಹೇಳ್ಬಿಟ್ಟು ನಮ್ದು ಸ್ತ್ರೀ ಶಕ್ತಿ ಸಂಘದ ಮತ್ತೋರ್ವ ಸದಸ್ಯೆ ರಾಧಾ, ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಪಡೆದಿದ್ದೇನೆ. ಭವಿಷ್ಯದಲ್ಲಿ ಸಾಲ ಪಡೆಯಲು ಡಿಜಿಟಲೀಕರಣ ವ್ಯವಸ್ಥೆ ಅನುಕೂಲವಾಗಲಿದೆ ಎಂದರು. ಒಬ್ಬೊಬ್ರು 50,000 ತಗೊಂಡ್ವಿ. ನಾನು 50,000 ತಗೊಂಡು ನನ್ನ ಮಗಳು ಎಜುಕೇಷನ್ಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ನನ್ನ ಮಗಳು ಅಗ್ರಿಕಲ್ಚರ್ BSc ಹಾಸನದಲ್ಲಿ ಮಾಡ್ತಾ ಇದ್ದಾಳೆ. ಒಂದು ವ್ಯಾಪಾರದಲ್ಲಿ ತೊಡ್ಕೊಂಡು ಕೋಲಾರ ನಗರದ ನರ್ಮದಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅರುಣಾ, ತಮ್ಮ ಸಂಘದಲ್ಲಿ 250 ಸದಸ್ಯರಿದ್ದು ಡಿಸಿಸಿ ಮತ್ತು ನಬಾರ್ಡ್ ಬ್ಯಾಂಕ್ನಿಂದ ಹಲವರು ಸಾಲ ಪಡೆದಿದ್ದಾರೆ. ಇವರುಗಳ ಮಾಹಿತಿಯನ್ನು ಡಿಜಿಟಲೀಕರಣ ಮಾಡುತ್ತಿದ್ದೇವೆ. ಇದರಿಂದ ಪಾರದರ್ಶಕತೆಯನ್ನು ಕಾಪಾಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇವತ್ತು ಡಿಸಿಸಿ ಬ್ಯಾಂಕ್ ಇರೋದ್ರಿಂದಾಗಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಅನುಕೂಲಕರವಾಗಿದೆ. ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರವಿ, ಸ್ತ್ರೀ ಶಕ್ತಿ ಸಂಘಗಳ ಮಾಹಿತಿ ಹಾಗೂ ಅವುಗಳು ನಡೆಸುತ್ತಿರುವ ವಹಿವಾಟನ್ನು ಕಂಪ್ಯೂಟರೀಕರಣಗೊಳಿಸಲಾಗುತ್ತಿದೆ. ಈ ವ್ಯವಸ್ಥೆ ಜಾರಿಯಿಂದ ಸಂಘದ ಸದಸ್ಯರು ಸುಲಭವಾಗಿ ಸಾಲ ಪಡೆಯಲು ಸಾಧ್ಯವಾಗಲಿದೆ ಎಂದು ಮಾಹಿತಿ ನೀಡಿದರು. ಸೊ ಈಗ ಮುಂದೆ ಏನಾಗ್ತದೆ ಅಂದರೆ ಇದೆಲ್ಲವನ್ನು ಸಹ ಮಾರ್ಪಡಿಸಿ ತತ್ಕ್ಷಣಕ್ಕೆ ಅವ್ರಿಗೆ ಏನು ಮಾಹಿತಿ ಬೇಕು ಎಲ್ಲವೂ ಸಹ ಆನ್ಲೈನಲ್ಲೇ ಸಿಗೋ ಥರ ಅವ್ರಿಗೆ ತುಂಬ ಸುಲಭವಾಗಿ ಎಲ್ಲ ಮಾಹಿತಿಗಳು ಸಿಗೋ ಥರ ನಂತರ ಬದಲಾದಂಥ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ ಅಂತ.